ಇವತ್ತು ನಾನು ಯುವ ಸಂಭ್ರಮಕ್ಕೆ ಹೋಗೋ ಖುಷಿಲಿ ನನ್ನ ಗಾಡಿದ ಇಂಡಿಕೇಟರ್ ಮುರಿದೋಗಿರೋದನ್ನೇ ಮರ್ತೋಗಿದೆ. ಎಲ್ರಿಗೂ ನಮಸ್ಕಾರ. ಯುವ ಸಂಭ್ರಮ ಸ್ಟಾರ್ಟ್ ಆಗಿ ತುಂಬಾ ದಿನ ಆಗಿತ್ತು, ನಾನು ಮಾತ್ರ ಹೋಗಿರ್ಲಿಲ್ಲ. ನಿಮ್ಮನ್ನ ತಡೆದಿರುವವರು ಯಾರು? ಹಂಗೆ ಗಂಗೋತ್ರಿ ಹಾಸ್ಟೆಲ್ಗೆ ಹೋಗ್ಬಿಟ್ಟು ಬ್ಯಾಗ್ ಇಟ್ಬಿಟ್ಟವ ನಮ್ಮ ನವೀನ್ ಕರ್ಕೊಂಡು ಹೋಗಮ್ಮ ಅಂತ ಬಂದೆ. ಏನೋ ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ನಾಗಮಂಗಲದಿಂದ ಮೈಸೂರು ಬರ್ಬೇಕಾದ್ರೆ ಮಧ್ಯದಲ್ಲಿ ಎಲ್ಲೋ ನನ್ನ ಗಾಡಿದ ಇಂಡಿಕೇಟರ್ ಮುರಿದೋಗ್ಬಿಟ್ಟದೆ. ಈ ರಸ್ಸಲ್ಲಿ ಗಾಡಿ ಏನಾದ್ರು ತಗೋದ್ರ ಇನ್ನೊಂದು ಇಂಡಿಕೇಟರ್ ಮುರಿದೋಗೋದು ಗ್ಯಾರಂಟಿ ಅಂತ ಗೊತ್ತಾಗಿ ಅಲ್ಲೇ ನಿಲ್ಸ್ಬಿಟ್ಟವ ನಾನು ನವೀನ ನಡ್ಕೊಂಡು ಹೋದ್ವು. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಸೀತು, ಯಾರನ್ನೂ ಒಳಗಡೆ ಬಿಡ್ತಾ ಇರಲಿಲ್ಲ. ನಾವು ಹೆಂಗೋ ಜಾಗ ಮಾಡ್ಕೊಂಡಮ್ಮ ಒಳಗಡೆ ಹೋದ್ವು. ಒಳಗಡೆಗೆ ಎಂಟ್ರಿ ಆಯ್ತದಂಗೆ ನಮ್ಮ ಮಾದಪ್ಪನ ಸಾಂಗ್ಗೆ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು. ಯುವ ಸಂಭ್ರಮದಲ್ಲಿ ನಮ್ಮ ಮಾದಪ್ಪನ ಸಾಂಗ್ ಇಲ್ಲ ಅಂತಂದ್ರೆ ಎನರ್ಜಿನೇ ಇರಲ್ಲ. ಹಂಗೆ ಅಲ್ಲೇ ನಮ್ಮ ಕೊಳ್ಳೆಗಾಲ ಹುಡುಗರೆಲ್ಲ ಸಿಕ್ಕಿದ್ರು. ನಾನು ಅವ್ರ ಜೊತೆಗೆ ಜಾಯ್ನ್ ಆಗಿ ಯುವ ಸಂಭ್ರಮನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಮ್ಮ ಹುಡುಗರೆಲ್ಲ ಯಾವ್ದಾದ್ರು ಟಪ್ಪನ್ ಗುಚ್ಚೆ ಸಾಂಗ್ ಹಾಕಿದ್ರೆ ಸಾಕಲ್ಲ ಅಂತ ಕಾಯ್ಕೊಂಡು ನಿಂತಿದ್ರು. ಸಾಂಗ್ ಆಗ್ತಾ ಇದ್ದಂಗೆ ನಮ್ಮ ಕೊಳ್ಳೆಗಾಲ ಹುಡುಗರು ರಾವಳಿ ಸ್ಟಾರ್ಟ್ ಆಯ್ತು ನೋಡಿ. ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಬರೋ ಅಷ್ಟರಲ್ಲಿ ನಮ್ಮ ಹುಡುಗರು ತಗೊಬಂದಿದ್ದು ಕಾರ್ದು 2 ವೀಲ್ದು ಏರ್ಬಿಟ್ಬಿಟ್ಟಿದ್ರು. ಆಮೇಲೆ ಏನಾಯ್ತು ಮತ್ತೆ ನಾವೆಲ್ಲ ಹೆಂಗೆ ವಾಪಸ್ ಹೋದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ.